ಫ್ಲಾಗ್ ಸಲ್ಯೂಟ್ ಆದಮೇಲೆ ಎಲ್ಲರೂ ಫ್ಲಾಗ್ ಸಲ್ಯೂಟ್ ಮಾಡಿ ರಾಷ್ಟ್ರಗೀತನ ನಮ್ಮ ಜೊತೆ ಆಡಬೇಕು. जन गण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभाशिष मारे तारे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय बोलो भारत माता की जय बोलो भारत माता की जय डॉक्टर बाबा साहेब अंबेडकर ಅವರಿಗೆ जय डॉक्टर बाबा साहेब अंबेडकर ಅವರಿಗೆ जय वंदे ನಮ್ಮೆಲ್ಲರ ನೆಚ್ಚಿನ ಶಾಸಕರು ಯಾದಗಿರಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಮನಹಳ್ಳಿ ಪಾಟೀಲ್ ತುಮೂರು ಸಾಹೇಬರು ಗಣರಾಜ್ಯೋತ್ಸವದ ಸಂದೇಶವನ್ನ ಯಾದಗಿರಿ ಜನತೆಗೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಗಣರಾಜ್ಯೋತ್ಸವದ ಎಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ 77ನೇ ನಮ್ಮ ರಾಷ್ಟ್ರದ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಬಸವರಾಜರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಾಗೂ ಮಂಗಳೂರು ಘಟಕದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಹಾಗೂ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ಮಹಿಳಾ ಕಾಂಗ್ರೆಸ್ನ ಸದಸ್ಯರೇ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಪತ್ರಕರ್ತ ನಮ್ಮ ಶಾಸಕ ಮಕ್ಕಳಿಯವರು ಪ್ರಾಸ್ತಾವಿಕವಾಗಿ ಎಲ್ಲ ಗಣರಾಜ್ಯೋತ್ಸವ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆಯೂ ಹೇಳಿದ್ದಾರೆ. ಈಗ ಇದು 1950ರಲ್ಲಿ 26ನೇ ಜನವರಿ ಮಾಡಿದ ಉದ್ದೇಶ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಅಂತ ಮಾಡಿದ ಹೇಳಿದ್ದಾರೆ. ಈಗ ನಮ್ಮ ರಾಜ್ಯೋತ್ಸವ ಮತ್ತು ನಮ್ಮ ಕಾಂಗ್ರೆಸ್ನಲ್ಲಿ ಹೇಳಬೇಕಂದ್ರೆ ನಮ್ಮ ಪಕ್ಷ ಯಾವಾಗಲೂ ಬಡವರ ಪಕ್ಷ, ಎಲ್ಲರನ್ನು ತಗೊಂಡಿರುವಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಬೇರೆಯವರೆಲ್ಲ ಏನೋ ವಿರೋಧ ಪಕ್ಷಗಳು ಏನೇನೋ ಹೇಳ್ತಾರೆ, ಅವೆಲ್ಲ ಸುಳ್ಳು ಮಾತಿಗೆ ಯಾರು ತಿಳ್ಕೊಳ್ಬಾರ್ದು. ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ನಾವು ಮಾಡೋದು ಅವ್ರಿಗೆ ಸಹನೆ ಇಲ್ಲ. ಎಲ್ಲ ಜನ ನಮ್ಮ ಸಂಘಟನೆಗಳಿಂದ ಮತ್ತು ಎಲ್ಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ದುಡ್ಡು ಕೊಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನಮ್ಮ ಮಹಾತ್ಮ ಗಾಂಧಿ ಬಗ್ಗೆ ಹೇಳಬೇಕಂದ್ರೆ ಮಹಾತ್ಮ ಗಾಂಧಿ ಅವರು ಇದ್ದು ಇದ್ದಾಗೆ ನಮ್ಮ ಹಿಂಸಾದಿಂದ ನಮ್ಮ ಭಾರತ ದೇಶನ ಸ್ವಾತಂತ್ರ್ಯ ತಂದುಕೊಟ್ಟಂಥ ವ್ಯಕ್ತಿಯನ್ನು ಅವರು ಜೀವ ಉಳಿಸುವಂಥ ಮನುಷ್ಯರು ನಮ್ಮ ವಿರೋಧ ಪಕ್ಷದವರು. ಅಂಥವ್ರು ಏನೋ ನಮ್ಮ ಪಾಠ ಹೇಳಕ್ಕೆ ಬರ್ತಾರೆ, ಅಂಥವ್ರು ಏನೋ ಈ ಗಾಂಧಿ ಮಹಾತ್ಮರ ಹೆಸರು ತೆಗಿಲಿಕ್ಕೆ ಬರ್ತಿದ್ದಾರೆ. ಗಾಂಧಿ ಮಹಾತ್ಮರ ಹೆಸರು ಇದ್ರೆ ಅವ್ರಿಗೆ ಏನು ಫರಕ್ ಕೊಟ್ಟಿದ್ದೋ ಗೊತ್ತಿಲ್ಲ, ಅದು ದೇವರೇ ನೋಡ್ಕೊಂತನವ್ರಿಗೆ ಮುಂದೆ ನಮ್ಮೆಲ್ಲ ಭಕ್ತರ ಪ್ರಭುಗಳು ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಯಾಕಪ್ಪ ಅಂದ್ರೆ ಅಂಥವ್ರನ್ನ ಹೆಸರು ತೆಗಿಬೇಕಾದ್ರೆ ಅವ್ರು ಎಲ್ಲ ಕೆಲಸ ಬಿಡಿ ನಾವು ಮಾಡಿದ್ರೆ ಕಾಂಗ್ರೆಸ್ ಅವ್ರ ಮೇಲೆ ಮಾಡ್ಲಿಕ್ಕೆ ಸಾಧನೆ ಯಾವಿಲ್ಲ. ಯಾಕಂದ್ರೆ ಯಾವೇ ಎಲ್ಲ ಮಾಡಿದ್ರು ನಾವೇ ಮಾಡಿದ್ವಿ, ಹೆಚ್ಚು ಎಲ್ಲ ನಾವು ಮಾಡಿ ಮುಗಿಸ್ಕೋ ಇಂಥ ಸಲುವಾಗಿ ಅವ್ರು ಏನು ಮಾಡ್ತಾರೆ, ನಾವು ಇಂಥ ಹೆಸರಿಗೆ
ಕನ್ನಡ ಹಿಂದೆ ಹೇಳಿದಂಗೆ ಹಿಂದಿನ ಕನ್ನಡದಾಗ ಹೇಳಿದ ನಾವು ಇಟ್ಟ ಹೆಸರಿಗೆ ಒಂದೊಂದು ಸ್ವಚ್ಛ ಭಾರತ ಅಂದ್ರೆ ನಿರ್ಮಲ ಭಾರತ ಯಾವುದೋ ಭಾರತದ ಮನೆಗೆ ಒಯ್ದು ಜೈ ರಾಮ್ಜಿ ಏನೋ ಹೆಸರಿನಲ್ಲಿ ಎಲ್ಲರೂ ತಮ್ಮ ರಾಜಕೀಯ ಪ್ರಯೋಗಿಸಿದ್ದಾರೆ. ಅವರೇನು ಏನು ಆಗಿರಲ್ಲ. ನಾವು ಈಗ ಮಾಡ್ತಕ್ಕಂಥದ್ದು ಬಹಳ ವಿರೋಧ ಮಾತು. ಯಾಕಪ್ಪ ಅಂದ್ರೆ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಏನಿರ್ತದೆ ಅದು ಗ್ರಾಮ ಪಂಚಾಯತಿಯಲ್ಲಿ ಆಗ್ತಕ್ಕಂಥ ಕೆಲಸ ಇರೋದು ಎಲ್ಲಿಂದ ಮಾಡ್ಲಿಕ್ಕೆ ಶುದ್ಧ ತಪ್ಪು. ಭಾರತೀಯ ಪಾರಿ ಜನವರಿ 26 ಹೆಮ್ಮೆಯ ದಿನವಾಗಿದ್ದು ಸ್ವಾತಂತ್ರ್ಯ ಸಿಕ್ಕ ದಿನವನ್ನು ಎಷ್ಟು ಸಂಭ್ರಮದಿಂದ ಆಚರಿಸುತ್ತೇವೆ ಅಷ್ಟೇ ಸಂಭ್ರಮದಿಂದ ಈ ದಿನವನ್ನು ಆಚರಿಸುತ್ತೇವೆ. ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಾಗಿದೆ. ಭಾರತವು ಗಣರಾಜ್ಯವಾಗಿದ್ದು ಜನವರಿ 26, 1951 ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸಂವಿಧಾನವೆಂದರೆ ಭಾರತದ ಎಲ್ಲ ನಾಗರಿಕರು ಅನುಸರಿಸಬೇಕಾದ ಮೂಲಭೂತ ನಿಯಮ ಮತ್ತು ಹಕ್ಕುಗಳ ಸ್ಥಾಪನೆಗೆ ಬೆಸೆಲಾಗಿರುವ ಕಾಯ್ದೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಇಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿರುವುದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದವರು. ಭಾರತ ತನ್ನದೇ ಆದ ಸಂವಿಧಾನವನ್ನು ಜಾರಿಗೆ ತರುತ್ತಿದ್ದಂತೆ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಬದಲಾಯಿತು. ಭಾರತಕ್ಕೆ ಉತ್ತಮ ಮತ್ತು ಗರಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯ ಸಂವಿಧಾನ ಜಾರಿಯಾಗಿದೆ. ಈ ಸಂವಿಧಾನವನ್ನು ರಷ್ಯಾ, ಬ್ರಿಟನ್, ಅಮೆರಿಕ, ಫ್ರಾನ್ಸ್, ಐರ್ಲೆಂಡ್, ಜಪಾನ್, ಸೋವಿಯತ್ ಒಕ್ಕೂಟ ಇತರೆ ಹಲವು ದೇಶಗಳ ಸಂವಿಧಾನದ ಪ್ರಮುಖ ಅಂಶಗಳ ಸಂಯೋಜನೆಯಾಗಿದೆ. ಭಾರತ ಯಶಸ್ವಿ ಪ್ರಜಾಪ್ರಭುತ್ವ ಆಗಿ ನಡೆದು ಬಂದಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿದೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಎನಿಸಿಕೊಂಡು ತನ್ನ ಪಯಣದಲ್ಲಿ ಸಾಧನೆಯ ಮೈಲುಗಲ್ಲುಗಳನ್ನು ನೆಟ್ಟಿದೆ. ನಾವು ಅಂಗೀಕರಿಸಿರುವ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಬಹುತ್ವದ ಮೌಲ್ಯಗಳು ಸದೃಢವಾಗಿ ಉಳಿದುಕೊಂಡಿವೆ. ರಕ್ಷಣಾ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿ ಇಂದು ಜಗತ್ತಿನ 3ನೇ ಅತಿ ದೊಡ್ಡ ಸೈನ್ಯ ಹೊಂದಿದ ರಾಷ್ಟ್ರವೆನಿಸಿದೆ. ನಮ್ಮ ಹೆಮ್ಮೆಯ ವಿಜ್ಞಾನಿಗಳು ಚಂದ್ರ ಮಂಗಳದವರೆಗೂ ಕೈ ಚಾಚಿದ್ದು ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ಯಶಸ್ವಿಯಾಗಿದ್ದಾರೆ. ಸಂವಿಧಾನ ನಮಗೆ ಎಲ್ಲರೂ ಸೇರಿ ನಡೆಯುವ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯದ ನಡೆಗೆ ಹುಮ್ಮಸ್ಸನ್ನು ತುಂಬಿದೆ. ಪ್ರತಿ ವರ್ಷವೂ ದೇಶಾದ್ಯಂತ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ. ಜನವರಿ 26 ದಿನದ ಪ್ರಮುಖ ಆಕರ್ಷಣೆ ಎಂದರೆ ಪರೇಡ್. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯಿಂದ ಭಾರತದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯನ್ನು ಪ್ರದರ್ಶಿಸಲಾಗುತ್ತದೆ. ಇದರೊಂದಿಗೆ ವಿವಿಧ ರಾಜ್ಯಗಳ ಸ್ತಬ್ಧಚಿತ್ರಗಳು ರಾಜಪಥದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವುಗಳು ಆಯಾ ರಾಜ್ಯಗಳ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಈ ದಿನ ಹಲವು ಸಾಧಕರಿಗೆ ಪದ್ಮಶ್ರೀ, ಪದ್ಮಭೂಷಣ, ಅಶೋಕ ಚಕ್ರ, ಕೀರ್ತಿ ಚಕ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ನಾವೆಲ್ಲರೂ ಕೂಡ ಸುಭದ್ರ, ಸುಸಂಸ್ಕೃತ, ಅಭಿವೃದ್ಧಿ ಹೊಂದಿದ ನಾಡು ರೂಪಿಸಲು ಶ್ರಮಿಸೋಣ. ರಾಜ್ಯದ ನಾಡಿನ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಿದೆ. ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡಿದೆ. ಪಂಚ ಗ್ಯಾರಂಟಿಗಳ ಮೂಲಕ ಜನರ ಜೀವನಕ್ಕೆ ಸರ್ವ ರೀತಿಯಲ್ಲಿ ನೆರವಾಗುತ್ತಿದ್ದೇವೆ. ಸರ್ಕಾರ ಈ ದಿಶೆಯಲ್ಲಿ ಬದ್ಧವಾಗಿದೆ ಎಂದು ವರ್ಷದಿಂದ ತಿಳಿಸಬಯಸುತ್ತೇನೆ. ಮತ್ತೊಂದು ವಿಷಯ ಅಂದ್ರೆ ಸ್ತಬ್ಧಚಿತ್ರ ಯಾವಾಗಲೂ ಕೇಂದ್ರಕ್ಕೆ ನಮ್ಮ ಕರ್ನಾಟಕದಲ್ಲಿ ಹೋಗಿದ್ದು ಈ ವರ್ಷ ಯಾಕೋ ಏನೋ ಕೇಂದ್ರ ಸರ್ಕಾರದವರು ನಮ್ಗೆ ಅನುಮತಿ ಕೊಟ್ಟಿಲ್ಲ. ಯಾಕೆಂಬುದು ನಮ್ಮ ಮುಖ್ಯಮಂತ್ರಿಯವರಲ್ಲಿ ಪತ್ರ ಬರೆದು ಬರೀತಾರೆ. ಅದು ಏನು ವಿಷಯ ಅಂತ ತಿಳಿತದೆ. ಏನೋ ಒಟ್ಟು ಆದಷ್ಟು ಎಲ್ಲೆಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ಆದಷ್ಟು ಅವಾಯ್ಡ್ ಮಾಡೋ ಪ್ರಯತ್ನ ಅವ್ರು ಮಾಡ್ತಾರೆ. ಅವ್ರು ಮಾಡಿದ್ರೆ ಏನೂ ಆಗೋದಿಲ್ಲ. ಜನರು ಮಾಡಬೇಕು. ನಮ್ಮ ಎಲ್ಲ ಬಡ ಜನರು, ರೈತರು, ಯೋಧರು ಇವರೆಲ್ಲ ಮಾಡಿದಾಗ ಏನಾದರೂ ಆಗ್ತದೆ. ಹೊರತಾಗಿ ಇಂಥ ಇವರು ಅಪೋಸಿಷನ್ ವಿರೋಧ ಪಕ್ಷದಲ್ಲಿ ಏನು ಮಾಡಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಇವತ್ತು ಸಮಾರಂಭದಲ್ಲಿ ಭಾಗವಹಿಸಿ ಮಾತಾಡಿ ನನಗೆ ಅವಕಾಶ ಕೊಟ್ಟಕ್ಕಂಥ ಮತ್ತು ತಾವೆಲ್ಲರೂ ಆಗಮಿಸಿದಂಥ ಅತ್ಯಂತ ನಮಗೆಲ್ಲ ಶುಭಾಶಯಗಳನ್ನು ಹೇಳಿ ನಮಸ್ಕಾರ ಮಾಡಿ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.